ಹಾಕೋದ್ರ ಮುಖಾಂತರ ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ಸರಿ ಮಾಡ್ಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮೆಸೇಜ್ ಅನ್ನು ಕೊಡೋದ್ರ ಮುಖಾಂತರ ಸಾಂಕೇತಿಕವಾಗಿ ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಡೀತಾ ಇರ್ತಕ್ಕಂಥ ಹೋರಾಟ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ, ಆದಿಜಾಮ 8 ನಿಗಮಗಳ ಕಚೇರಿಗಳಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ನಾಯಕರುಗಳ ನೇತೃತ್ವದಲ್ಲಿ ಮುತ್ತಿಗೆ ಹಾಕೋದ್ರ ಮುಖಾಂತರ ನಿಮಗೆ ನಾವು ತಕ್ಕ ಪಾಠ ಕಲಿಸ್ತೀರಿ ಅಂತ ಹೇಳೋದ್ರ ಮುಖಾಂತರ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಇದರ ನೇತೃತ್ವ ವಹಿಸಿರ್ತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರ ಆದಿಯಾಗಿ ಮಾಜಿ ಶಾಸಕರಾದಂತಹ ಸಂಪಂಗಿಯಣ್ಣವರು, ಓಂಶಕ್ತಿ ಚಲಪತಿರವರು, ಕಪಾಲಿ ಸುಮಾರು ಕಳೆದ 2 ವರ್ಷಗಳಲ್ಲಿ ಏನು 39,000 ಗ್ಯಾರಂಟಿ. ಅದೇ ರೀತಿಯಲ್ಲಿ ಈ ವರ್ಷನೂ ಏನು 13,000 ಕೋಟಿಯನ್ನು ಮತ್ತೆ ಗ್ಯಾರಂಟಿಗಳಿಗೆ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ನಮಗೇನು ಸರ್ವಾಧಿಕ ಸಮಬಾಳು ನಿಟ್ಟಿನಲ್ಲಿ ನಮ್ಮ SC/ST ಜನಾಂಗಕ್ಕೆ ಏನು ಈ ರೀತಿ ಅನ್ಯಾಯ ಆಗ್ತಾ ಇದೆ, ಇದರಿಂದ ನಮ್ಮ ಎಲ್ಲ ಕುಟುಂಬದವರು ಎಲ್ಲ ಕಾಲೋನಿಗಳು ಡೆವಲಪ್ಮೆಂಟ್ ಆಗಬೇಕು. ಅವ್ರಿಗೆ ಲೋನ್ ಕೊಡೋದಕ್ಕಾಗಲಿ, ಅವರಿಗೆ ವಿದ್ಯಾಭ್ಯಾಸಕ್ಕಾಗಲಿ, ಅವ್ರಿಗೆ ರಸ್ತೆ ಮಾಡೋದಕ್ಕಾಗಲಿ, ಚರಂಡಿ ಮಾಡೋದಕ್ಕಾಗಲಿ, ಅವ್ರ ಹೈಯರ್ ಎಜುಕೇಷನ್ಗಾಗಲಿ ಪ್ರತಿಯೊಂದಕ್ಕೂ ಮೀಸಲಿಟ್ಟಿರ್ತಕ್ಕಂಥ ಹಣ. ಇದನ್ನು ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಇವತ್ತು ನಮ್ಮ ದಲಿತ ಸಮುದಾಯಕ್ಕೆ ಮತ್ತು ಹಿಂದೂ ಸಮುದಾಯಕ್ಕೆ ಇವತ್ತೇನು ಅನ್ಯಾಯ ಮಾಡ್ತಾ ಇದ್ದಾರೆ, ಇದನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತೇನು ಅಧಿವೇಶನ ನಡೀತಾ ಇದೆ, ಈ ವರ್ಷದಲ್ಲಿ ಏನು 13,000 ಕೋಟಿಯನ್ನು ಮತ್ತೆ